ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. GBA ಯಲಹಂಕ ವಲಯ ವ್ಯಾಪ್ತಿಯಲ್ಲಿ 3 ವಾರ್ಡ್ ಹೆಸರುಗಳನ್ನು ಬದಲಿಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಲಹಂಕ ಬಿಜೆಪಿ ಘಟಕ ಆಕ್ರೋಶ ಹೊರಹಾಕಿತ್ತು. ಕೆಂಪೇಗೌಡ ವಾರ್ಡು ಮತ್ತು ಚೌಡೇಶ್ವರಿ ವಾರ್ಡ್ಗಳಲ್ಲಿ ಪ್ರತಿಭಟನೆಗಳು ನಡೆದಿತ್ತು. ಇನ್ನು ವೆಂಕಟಾಲ ವಾರ್ಡನ್ನು ಆಕಾಶ್ ವಾರ್ಡ್ ಮಾಡಿದ್ದಕ್ಕೆ ವೆಂಕಟಾಲ ಮಾರುತಿ ನಗರದಲ್ಲೂ ಸಹ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಮತ್ತು ಪ್ರತಿಭಟನೆಗಳಿಂದ ಎಚ್ಚೆತ್ತಂತಹ GBA ಚೌಡೇಶ್ವರಿ ವಾರ್ಡ್ ಮತ್ತು ರಾಜಾ ಕೆಂಪೇಗೌಡ ವಾರ್ಡ್ ಹೆಸರನ್ನು ಉಳಿಸಿ ವೆಂಕಟಾಲ ವಾರ್ಡ್ಗೆ ಮತ್ತೆ ಏರೋ ಸಿಟಿ ವಾರ್ಡ್ ಅಂತ ಹೆಸರನ್ನು ಉಳಿಸ್ಕೊಂಡಿದೆ. ಇದರ ವಿರುದ್ಧ ಬಿಜೆಪಿ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದೆ. ಈ ಎಲ್ಲ ವಿಚಾರಗಳನ್ನು ಮನಗಂಡಂತಹ ಯಲಹಂಕದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ವಿನಾಕಾರಣ ಬಿಜೆಪಿ ನಮಗೆ ತೊಂದರೆ ಕೊಡ್ತಾ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕಿ ಹಚ್ಚಲಿಕ್ಕೆ ಮುಂದಾಗ್ತಾ ಇದೆ ಅಂಥೇಳಿ ಆರೋಪ ಮಾಡಿದರು. ಈ ಕೇಶವರಾಜಣ್ಣ ಅವರ ಹೇಳಿಕೆಯಿಂದ ಮತ್ತೆ ಕೆಂಡಾಮಂಡಲ ಆಗಿರೋ ಯಲಹಂಕ ಬಿಜೆಪಿ ಘಟಕದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ತಾಕತ್ತಿದ್ರೆ ಏರೋ ಸಿಟಿ ವಾರ್ಡನ್ನು ಮತ್ತೆ ವೆಂಕಟಾಲನೋ ಮಾರುತಿನಗರನೋ ವಾರ್ಡ್ ಮಾಡಲಿ, ಆಗ ಇವರು ನಿಜವಾದ ಹೋರಾಟಗಾರರು, ನಿಜವಾದ ನಾಯಕರು ಅಂತೇಳಿ ಬಿಜೆಪಿ ಘಟಕ ಕಾಂಗ್ರೆಸ್ ಪಕ್ಷವನ್ನು ಆಗ್ರಹಿಸಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಏರೋ ಸಿಟಿ ಏನಂತ ಬಿಟ್ಟವರಲ್ಲ, ನೀವು ಅದನ್ನು ಹೆಸರು ಬದಲಾವಣೆ ಮಾಡಿಕೊಂಡು ಕೆಂಪೇಗೌಡನೋ ಮಾರುತಿನಗರ ಇಟ್ಕೊಂಡ್ಬಂದ್ರೆ ನಿಮ್ಮದೇ ಸರ್ಕಾರ ಅಲ್ವಾ ಇದು? ವೆಂಕಟಾಲ ಮಾರುತಿನಗರ ಅದೊಂದು ಹೆಸರು ಚೇಂಜ್ ಮಾಡ್ಕೊಂಡ್ಬಂದ್ರೆ ಕೆಂಪೇಗೌಡ ವಾರ್ಡ್, ರಾಜಾ ಕೆಂಪೇಗೌಡ ವಾರ್ಡ್ ಏನು ಹೆಸರು ಬದಲಾವಣೆ ನಾವು ಮಾಡಿದ್ವಿ ಅಂತ ಹೇಳ್ತೀವಿ, ಚೌಡೇಶ್ವರಿ ಮಾಡಿದ್ವಿ. ನಿಜವಾಗೂ ನಿಮ್ದೊಂದು 50% ನಿಮ್ದು ಕಾಂಟ್ರಿಬ್ಯೂಷನ್ ಐತೆ ಅಂತೇಳಿ ನಾನು ರಾಜಾವೇಶ ಒಪ್ಕೊಂತೀನಿ. ಈಗ ನಿಮ್ಮ ಕೆಪಾಸಿಟಿ ಏರೋ ಸಿಟಿ ಚೇಂಜ್ ಮಾಡಿ ವೆಂಕಟಾಲ ಮಾರುತಿನಗರ ಮಾಡ್ಬೋದು. ಈಗಲೂ ಏನು ಒಂದು ಕಾರ್ಯಗಳನ್ನ ಇಶ್ಯೂ ಮಾಡಿ ಒಂದನ್ನ ಚೇಂಜ್ ಮಾಡ್ಕೊಂಬರೋದು ದೊಡ್ಡ ವಿಷಯ ಅಲ್ಲ. ಈಗ ಮೆಮೊರಂಡಮ್ ಎಲ್ಲ ಕೊಟ್ಕೊಂಬರ್ಲಿ, ಹೋಗಿ ಆಗ್ಬೋದಾ? ಅದು ಮಾಡಿದ್ರೆ ಕಾಂಗ್ರೆಸ್ ಮಾಡೋದಂತಾನೆ ಒಪ್ಪೋಣ. ಇಲ್ಲ ಅಂತಂದ್ರೆ ನಿಮ್ಗೆ ಯೋಗ್ಯತೆಯೂ ಇಲ್ಲ, ಕೆಪಾಸಿಟಿನೂ ಇಲ್ಲ, ಸುಮ್ಮನೆ ಫೋಟೋಗಳು ಹಾಕೊಂಡು ವಾಟ್ಸಪ್ಪಲ್ಲಿ ಕೂಡ ಕೆಲಸ ಮಾಡಕ್ಕೆ ಹೋಗಬೇಡ. ಏನು GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಮೇಲೆ ಕ್ಷೇತ್ರ ವಿಂಗಡಣೆ ಆಗಿ ವಾರ್ಡ್ಗಳಿಗೆ ಒಂದು ಹೆಸರನ್ನು ಇಟ್ಟಿದ್ರು. ಈ ಹೆಸರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಇದರ ವಿಚಾರವಾಗಿ ಮಾನ್ಯ ಶಾಸಕರು ಸುದ್ದಿಗೋಷ್ಠಿ ಮಾಡಿ, ಹಾಗೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಮೇಲೆ ಕೆಲ ವಾರ್ಡ್ಗಳ ಹೆಸರುಗಳು ಚೇಂಜ್ ಆಗಿದ್ದವು. ಈ ವಿಚಾರವನ್ನು ಇಟ್ಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಒಂದು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿಯವರು ಸುಮ್ಮನೆ ಪ್ರತಿಭಟನೆ ಮಾಡಿದ್ರು, ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಸ್ಪಷ್ಟತೆ ಕೊಡೋಣ ಅಂತೇಳಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಆಗ ಮೊದಲನೇದಾಗಿ ನಮಗೆ 2010ರಲ್ಲಿ ಇಲ್ಲಿ BBMP ಶುರುವಾದಂತಹ ಸಂದರ್ಭದಲ್ಲಿ 1ನೇ ವಾರ್ಡು ಕೆಂಪೇಗೌಡ ವಾರ್ಡ್ ಅಂತಿತ್ತು, 2ನೇ ವಾರ್ಡು ಚೌಡೇಶ್ವರಿ ವಾರ್ಡ್ ಅಂತಿತ್ತು, 3ನೇ ವಾರ್ಡು ಅಟ್ಟೂರು ವಾರ್ಡ್ ಅಂತಿತ್ತು, 4ನೇ ವಾರ್ಡು ಯಲಹಂಕ ಸ್ಯಾಟಲೈಟ್ ವಾರ್ಡ್ ಅಂತಿತ್ತು. ಈ ಕೆಂಪೇಗೌಡ ವಾರ್ಡ್ ಹೆಸರು ಬರಬೇಕಾದ್ರೆ ಮಾನ್ಯ ಶಾಸಕರು ಸುಂಕೇನಹಳ್ಳಿ ವಾರ್ಡ್, ಈಗಿನ ಸುಂಕೇನಹಳ್ಳಿ ವಾರ್ಡಲ್ಲಿ ಅನಂತಕುಮಾರ್ ಅವರು ಇದ್ರು, ಅವ್ರ ಕ್ಷೇತ್ರದಲ್ಲಿ ಇದ್ದಂತಹ ಒಂದು ಕೆಂಪೇಗೌಡ ವಾರ್ಡನ್ನ ಅವರ ಒಂದು ಸಾಮರ್ಥ್ಯದಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 1ನೇ ವಾರ್ಡು ಯಲಹಂಕದಲ್ಲಿ ಕೆಂಪೇಗೌಡರು ಇದ್ದಾರೆ ಅಂತೇಳಿ 1ನೇ ವಾರ್ಡನ್ನ ಇಲ್ಲಿ ಹೆಸರಿಡಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಕೆಂಪೇಗೌಡರಿಗೆ ಒಂದು ಗೌರವ ತರುವ ರೀತಿಯಲ್ಲಿ 1ನೇ ವಾರ್ಡ್ ಯಲಹಂಕದಿಂದಲೇ ಶುರುವಾಗಬೇಕಂತೇಳಿ ಒಂದು ಹೋರಾಟ ಮತ್ತು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1ನೇ ವಾರ್ಡ್ನ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು. 2ನೇ ವಾರ್ಡ್ನ ಅಲ್ಲಿನ ಪ್ರತಿಷ್ಠಿತ ಏನ್ ತಾಯಿ ಚೌಡೇಶ್ವರಿ ತಾಯಿ ಇದ್ದಾರೆ, ಆ ತಾಯಿಯ ಹೆಸರನ್ನು ಇಡಬೇಕಂತೇಳಿ ಮಾನ್ಯ ಶಾಸಕರು ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟಿದ್ರು. ಆದ ನಂತರ ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರಲ್ಲಿ ಏನು ವಾರ್ಡ್ಗಳ ವಿಂಗಡಣೆ ಆಗಿ ಹೆಸರುಗಳು ಪ್ರಕಟಣೆ ಆಯಿತು. ಮೊದಲನೇದಾಗಿ ಆ ಸಂದರ್ಭದಲ್ಲಿ 1ನೇ ವಾರ್ಡ್ ಚೌಡೇಶ್ವರಿ ವಾರ್ಡ್ ಅಂತ ಮಾಡಿದ್ರು. 1ನೇ ವಾರ್ಡ್ ಕೆಂಪೇಗೌಡನ ಇದ್ದಿಂದ ಚೌಡೇಶ್ವರಿ ವಾರ್ಡ್ ಮಾಡಿದ್ರು. 2ನೇ ವಾರ್ಡ್ ನಮ್ಮಲ್ಲಿ 4 ವಾರ್ಡ್ ಇದ್ದಿದ್ದು 7 ವಾರ್ಡ್ ಆಗಿತ್ತು. 2ನೇ ವಾರ್ಡ್ನ ವೆಂಕಟಾಲ ವಾರ್ಡ್ ಅಂತ ಮಾಡಿದ್ರು. ಮತ್ತೆ 3ನೇ ವಾರ್ಡು ಬ್ಯಾಟನ್ಪುರದ್ದು ಬಂದಿತ್ತು. ನಮ್ಮ ಕೆಂಪೇಗೌಡ ವಾರ್ಡ್ ಒಂದಿದ್ದಿಂದ 6ನೇ ವಾರ್ಡ್ ಮಾಡಿದ್ರು. 7ನೇ ವಾರ್ಡು ಅಟ್ಟೂರು ಮಾಡಿದ್ರು, ಚಿಕ್ಕಬಂಸಂದ್ರ ಮಾಡಿದ್ರು, ಹಾಗೆ ದೊಡ್ಡಬೆಟ್ಟಳ್ಳಿ, ಈ ರೀತಿ ಒಂದಾಗಿತ್ತು. ಅದರಲ್ಲಿ ನಮ್ಮ ಬಿಜೆಪಿ ಅವ್ರದ್ದು ಒಂದು ಸ್ಪಷ್ಟತೆ ಇತ್ತು. ಹೆಸರಲ್ಲಿ ನಮ್ದು ಯಾವುದು ತಕರಾರಿರಲಿಲ್ಲ. ಆದರೆ ಈ ವಾರ್ಡ್ಗಳ ಕ್ರಮ ಸಂಖ್ಯೆ ಬದಲಾವಣೆ ಆಗಿದೆ ಅಂತೇಳಿ ಆಡಳಿತ ದೃಷ್ಟಿಯಿಂದನೂ ಹಾಗೆ ಕೆಂಪೇಗೌಡ ವಾರ್ಡ್ 6ನೇವಾಗಿದೆ, ಅದು
ಅದನ್ನು ಒಂದೇ ಮಾಡ್ಬೇಕಂತೇಳಿ ನಮ್ಮ ಶಾಸಕರು ನಾವು ಸ್ಥಳೀಯವಾಗಿ ನಮ್ಮೆಲ್ಲ ಪಕ್ಷದಿಂದ ಎಲ್ಲ ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ರಿ. 1ನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಮಾಡಿ, 2ನೇ ಚೌಡೇಶ್ವರಿ ಮಾಡಿ, ಆಮೇಲೆ ಆಡಳಿತ ದೃಷ್ಟಿಯಿಂದ 1 ರಿಂದ 7 ಗಂಟೆ ಯಲಹಂಕಲ್ಲಿ ಕೊಟ್ಟು ಅದಾದ ನಂತರ ಬೇರೆ ಕ್ಷೇತ್ರಗಳಿಗೆ ಕೊಡಬೇಕು ಅಂತೇಳಿ ಮಾನ್ಯ ಶಾಸಕರು ಮಾತಾಡಿದ್ರು. ಇದೆಲ್ಲ ಆಗಿ ಅಬ್ಜೆಕ್ಷನ್ ಕಾಲ್ ಮಾಡಿದಾಗ ನಾವೆಲ್ಲ ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ವಿ. ಅದಾದ ನಂತರ ಕೊನೆಯ ಅಧಿಸೂಚನೆ ಬರ್ತದೆ. ಕೊನೆಯ ಅಧಿಸೂಚನೆ ನೋಡಿದ್ರೆ ನಾವು ಏನು ಅಬ್ಜೆಕ್ಷನ್ ಕೊಟ್ಟಿರ್ತೀರೋ ಅದು ಯಾವುದೂ ಆಗಿರೋದಿಲ್ಲ. 1ನೇ ವಾರ್ಡ್ನ ಏನು 1ನೇ ವಾರ್ಡ್ ಇತ್ತು ಅದನ್ನ ಬಂದು ಚೌಡೇಶ್ವರಿ ಹಿಂದೆ ಇದ್ದಂತಹ 2ನೇ ವಾರ್ಡ್ನ ರಾಜ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ದಾರೆ. ಚೌಡೇಶ್ವರಿ ವಾರ್ಡ್ನ ಹೆಸರು ಇಲ್ದಿರಂಗೆ ಮಾಡಿಬಿಟ್ಟಿದ್ರು. ಹಾಗೆ 2ನೇ ವಾರ್ಡ್ ವೆಂಕಟಾಲ ಏನು ಸ್ಥಳೀಯವಾಗಿ ಹೆಸರಿತ್ತು ಅದನ್ನ ಆಕಾಶ್ ವಾರ್ಡ್ ಅಂತ ಮಾಡಿದ್ರು. ಅದಾದ ನಂತರ ರಾಜ ಕೆಂಪೇಗೌಡ ವಾರ್ಡ್ ಇದ್ದಂತಹ ಸ್ಥಳ ಅವ್ರು ಏನಲ್ಲಿ ಇದ್ರು ಆ ಸ್ಥಳವನ್ನ ಯಲಹಂಕ ಓಲ್ಡ್ ಟೌನ್ ಅಂತ ಮಾಡಿದ್ರು. ಇದು ಸಾರ್ವಜನಿಕವಾಗಿ ಬಿಜೆಪಿಯಲ್ಲೂ ಶಾಸಕರಿಗೂ ನಮ್ಮೆಲ್ಲ ಕಾರ್ಯಕರ್ತರು ಕೇಳಿಸಿದಂತ ವಿಷಯ ಆಗಿತ್ತು. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರಿ. ಈ ವಾರ್ಡು ಆಮೇಲೆ ಕಾಂಗ್ರೆಸ್ ಅವರು ಈ ಪ್ರತಿಭಟನೆಯನ್ನ ಮಾಡಿದ್ರಿ. ಈ ವಿಚಾರದಲ್ಲಿ ಇವತ್ತು ಒಂದು ವಾರ್ಡು ಅಬ್ಜೆಕ್ಷನ್ ಕಾಲ್ ಮಾಡಿದಾಗ ಯಾರೂ ಸಹ ಚೌಡೇಶ್ವರಿ ವಾರ್ಡ್ನ ಬದಲಾವಣೆ ಮಾಡಿ ಅಂತ ಯಾರು ಕೊಟ್ಟಿರಲಿಲ್ಲ. ಕೆಂಪೇಗೌಡ ವಾರ್ಡ್ನ 1ನೇ ವಾರ್ಡ್ ಅಂತ ಮಾಡಿ ಅಂತಾನೆ ಕೊಟ್ಟಿದ್ದಿದ್ದು. ಆದ್ರೆ ಈ ಎಲ್ಲಾ ಬದಲಾವಣೆ ಹೆಂಗಾಯ್ತು ಅನ್ನೋದನ್ನ ಕಾಂಗ್ರೆಸ್ ಅವರೇ ಸ್ಪಷ್ಟಪಡಿಸಬೇಕಾಗ್ತದೆ. ವಿಧಾನಸಭಾ ಕ್ಷೇತ್ರದ ಮುಖಂಡರು ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಏನು ಅಂದರೆ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಈ ಒಂದು ಹೊಸದಾಗಿ ಒಂದು ಯುಡಿಗೆಲ್ಲ ನಾವು ಅಬ್ಜೆಕ್ಷನ್ ಸಲ್ಲಿಸಿದ್ವಿ. ಅಂದರೆ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಪಕ್ಷದ ವತಿಯಿಂದ ಇರ್ಬೋದು, ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸಂಘಟನೆಗಳೆಲ್ಲ ಈ ವಾರ್ಡ್ಗಳ ಹೆಸರಲ್ಲಿ ಒಂದು ಅಬ್ಜೆಕ್ಷನ್ ಸಲ್ಲಿಸಿದ್ರು ಯುಡಿಗೆ. ಈ ಡಿಲಿಮಿಟೇಷನ್ ಏನಾಗಿತ್ತು ಮತ್ತು ಹೊಸ ಹೆಸರುಗಳೇನಿತ್ತು ಇದ್ರ ಬಗ್ಗೆ ನಮಗೇನಂತ ಗೊಂದಲ ಇರಲಿಲ್ಲ. ನಮ್ಮ ಮನವಿ ಏನಿದ್ದು ಅಂದರೆ ವಾರ್ಡ್ ನಂಬರ್ 1 ಕೆಂಪೇಗೌಡ ವಾರ್ಡ್ ಅದರಿಂದ ಪ್ರಾರಂಭವಾಗಬೇಕು. ಅದೇ ರೀತಿ 1 ರಿಂದ 7 ವಾರ್ಡ್ಗಳು ಯಲಹಂಕ ವಿಧಾನಸಭಾ ಕ್ಷೇತ್ರ ಕೊಟ್ಟು ಉಳಿದಂತೆ ಕ್ರಮ ಸಂಖ್ಯೆ 8 ರಿಂದ ಪಕ್ಕದ ಕ್ಷೇತ್ರಗಳು ಕೊಡಿ ಅಂತ ನಾವು ಒಂದು ಯುಡಿಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅದೇ ರೀತಿ ಅಧಿಕಾರಿಗಳಿರ್ಬೋದು ಮತ್ತು ಸರ್ಕಾರ ಇರ್ಬೋದು ಸಕಾರಾತ್ಮಕ ಸ್ಪಂದಿಸಿ ನಾವು ಮನವಿ ಮಾಡಿರೋ ರೀತಿಯೇ ಕೆಂಪೇಗೌಡ ವಾರ್ಡ್ 1 ರಿಂದ ಶುರು ಮಾಡ್ತೀವಿ ಅಂತ ಮಾಡಿದ್ರು. ಆದರೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ರು ಅದೊಂದು ಗೊಂದಲ ಸೃಷ್ಟಿ ಮಾಡಿದ್ರು. 1ನೇ ವಾರ್ಡು ಚೌಡೇಶ್ವರಿ ವಾರ್ಡ್ ಅಂತ ಆಗಿತ್ತು ಯಾವಾಗ GB ಆದಾಗ, 2ನೇ ವಾರ್ಡು ವೆಂಕಟಾಲ ವಾರ್ಡ್ ಅಂತ, ಹಾಗೆ 6ನೇ ವಾರ್ಡು ಯಲಹಂಕ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು. ನಾವು 1ನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಅಂತ ಕೇಳ್ಕೊಂಡಾಗ ಇವ್ರೇನು ಮಾಡಿದ್ದಾರೆ, ಚೌಡೇಶ್ವರಿ ವಾರ್ಡ್ GBಯಲ್ಲಿ 1ನೇ ವಾರ್ಡ್ ಆಗಿತ್ತು, ಅದಕ್ಕೆ ಕೆಂಪೇಗೌಡ ನಮ್ಮ ವಾರ್ಡ್ ಅಂತ ಮರುನಾಮಕರಣ ಮಾಡಿದ್ರು. ಸೊ ಅಲ್ಲಿ ಗೊಂದಲ ಆಗಿತ್ತು. 3ನೇ ವಾರ್ಡ್ ಏನಿದೆಯಲ್ಲ ಯಲಹಂಕ ಓಲ್ಡ್ ಟೌನ್ ಅಂತ ಮಾಡಿದ್ರು. ಅದನ್ನ ನಾವು ಮತ್ತೆ ವಾರ್ಡ್ ನಂಬರ್ 1 ಮಾಡಿ ಅಂತ ಹೇಳಿ ಎಲ್ಲ ಮೆಮೊರಂಡಮ್ ಸಲ್ಲಿಸಿದ್ವಿ. ಸೊ ಅದು ನೋಟಿಫಿಕೇಶನ್ ಆಗಿ ಬಂದಿತ್ತು. ಯಾವುದೇ ರೀತಿ ಬದಲಾವಣೆ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಯಲಹಂಕ ವಿಶ್ವನಾಥ್ ಸಾಹೇಬರು ಶಾಸಕರ ಒಂದು ಫಲಶ್ರುತಿ ಹಾಗೂ ಒಂದು ಸಾರ್ವಜನಿಕರ ಏನು ಮನವಿ ಇದೆ ಅದಕ್ಕೆ ಹೋಗ್ಬಿಟ್ಟು ಸರ್ಕಾರ ಕಾರ್ಯಕ್ರಮ ಕರೆದು ಇಮಿಡಿಯೇಟ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದು. ಸೊ ಅದನ್ನ ಎಲ್ಲ ಬದಲಾವಣೆ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ದಿನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀವಿ, ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಯಲಹಂಕದ ಕಾಂಗ್ರೆಸ್ ನಾಯಕರು ಈ ವಾರ್ಡ್ಗಳಿಗೆ ಹೆಸರು ನಾವು ಮಾಡಿಸಿದ್ದು, ಬದಲಾವಣೆ ನಾವು ಮಾಡಿಸಿದ್ದು ಅನ್ನೋ ಥರದಲ್ಲಿ ಎಲ್ಲಾ ರೀತಿ ಮಾತಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಸ್ನೇಹಿತರಾದ ಮುರಳಿ ಅವರು, ಪವನ್ ಅವರು ಕೂಡ ಅದ್ರ ಬಗ್ಗೆ ನಿಮ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಬಿಜೆಪಿ ಪಕ್ಷದಿಂದ ನಾವು ಏನೇನ್ ಮಾಡಿದೀವಿ, ಯಾವ ರೀತಿ ಇದನ್ನ ಬದಲಾವಣೆ ಮಾಡಕ್ಕೆ ನಾವು ಹೋರಾಟಗಳು ಏನ್ ಮಾಡಿದೀವಿ ಅಂತ ಈಗ ಆಲ್ರೆಡಿ ಅವ್ರು ತಿಳಿಸಿದ್ದಾರೆ. ನಾನು ಹೇಳೋದು ನಿಮ್ಗೆ ಅಲ್ಲಿ ಯಲಹಂಕದ ಇತಿಹಾಸ ಏನಿದೆ ಅನ್ನೋದು ಬಹಳ ಎಲ್ಲರಿಗೂ ಈಗ ಚೆನ್ನಾಗಿ ಗೊತ್ತಿದೆ. ಯಲಹಂಕದ ಇತಿಹಾಸ, ರಾಜ ಕೆಂಪೇಗೌಡರು ಇಲ್ಲಿ ಕಟ್ಟಿದಂತ ಯಲಹಂಕದ ಇತಿಹಾಸ, ಅದೇ ರೀತಿಯಾಗಿ ವಾರ್ಡ್ ನಂಬರ್ 1 ಚೌಡೇಶ್ವರಿ ದೇವಿ ಮಹಾತ್ಮೆ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಿಮ್ಗೆ ಈ ಹೆಸರುಗಳು ಬದಲಾವಣೆ ಆಗೋ ಮುಂಚೆ ನಾವು ಇವತ್ತೇನು ಬದಲಾವಣೆ ನಾವು ಮಾಡಿದ್ವಿ ಅಂತ ಹೇಳ್ತಿರಲ್ಲ, ನಿಮ್ಗೆ ಗೊತ್ತಿತ್ವಲ್ಲ ಈ ತರ ಬದಲಾವಣೆ ಆಗ್ತಾ ಇದೆ ಅಂತ. ಅವತ್ತು ನೀವು ಯಾಕೆ ಬದಲಾವಣೆಗೆ ದಾರಿ ಮಾಡಿಕೊಡಬಾರ್ದಾಗಿತ್ತು? ಅವತ್ತೇ ನಿಮ್ಗೆಲ್ಲ ಗೊತ್ತಿದ್ದಾಗ ಈಗ ಆಲ್ರೆಡಿ ಇರೋಂತ ಹೆಸರು ಬದಲಾವಣೆ ಮಾಡಕ್ ಯಾಕೆ ಬಿಟ್ರಿ? ಮಗುನ್ ಗಿಲ್ಲೋದು ನೀವೇ ಚೂಟ್ ಬಿಟ್ಟು ನೆಕ್ಸ್ಟ್ ತೊಟ್ಲು ತೂಗೋದು ನೀವೇ ಆದ್ರೆ ಅದ್ರಲ್ಲಿ ಅರ್ಥ ಏನಿದೆ? ನಾವು ಪ್ರತಿಭಟನೆ ಮಾಡಿದಾಗ 3 ವಾರ್ಡಿನ ಜನ ಬೀದಿಗಳು ಪ್ರತಿಭಟನೆ ಮಾಡಿದ್ವಿ. ಯಾವ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ವಿ ಅಂದ್ರೆ, ಇವು ಮೀಡಿಯಾದಲ್ಲೂ ಬಂತು, ಮೇನ್ ಮೀಡಿಯಾದಲ್ಲೂ ಬಂತು, ಸೋಷಿಯಲ್ ಮೀಡಿಯಾದಲ್ಲೂ ಬಂತು. ಇದನ್ನ DK ಶಿವಕುಮಾರ್ ಸಾಹೇಬರನ್ನ ಪ್ರಶ್ನೆ ಮಾಡಿದ್ರು, ನಿಮ್ಮ ಸರ್ಕಾರದ ವಿರುದ್ಧ
ಮಗನ ಹೆಸರಿಟ್ಟಿದ್ದೀರಂತ ಹೌದಾ ಅಂದಾಗ ಖಂಡಿತವಾಗಿ ಇದನ್ನು ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಹಾಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಬದಲಾಯಿಸಿ ಓಲ್ಡ್ ಟೌನ್ ಅಂತ ಇಟ್ಟಿದ್ರಿ, ಇದು ಸರಿನಾ ಅಂತ ಕೇಳಿದಾಗ ಅದನ್ನು ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಹಾಗೆ ಏನು ವಾರ್ಡ್ 2ಕ್ಕೆ ನಾಡಪ್ರಭು ಹೆಸರನ್ನ ಇಟ್ಟು ಆ ಚೌಡೇಶ್ವರ ಹೆಸರು ತೆಗೆದಿದ್ರು, ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಇದೆಲ್ಲಕ್ಕೂ ಬದಲಾಯಿಸ್ತೀವಿ ಅಂತ ಹೇಳೋದಕ್ಕೆ ಕಾರಣ ನಮ್ಮ SR ವಿಶ್ವನಾಥ್ ಸಾಹೇಬ್ ಅವ್ರ ಮೇಲೆ ಒತ್ತಡ ತಂದಿದ್ರು. ಅವರು ನಮ್ಮ UTD ತುಷಾರ್ ಗಿರಿನಾಥ್ ಅವ್ರ ಹತ್ರ ಭೇಟಿ ಮಾಡಕ್ಕೆ ಹೇಳಿದ್ರು, ನಾವು ಭೇಟಿ ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ವಿ. ತುಷಾರ್ ಗಿರಿನಾಥ್ ಅವರ ಸಂಪರ್ಕದಲ್ಲಿ ಶಾಸಕರಿದ್ರು. ಅದೇ ಅಲ್ಲದೆ ನಮ್ಮ ಡೆಪ್ಯೂಟಿ CM ಬೆಂಗಳೂರಿನ ಏನು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ DK ಶಿವಕುಮಾರ್ ಸಾಹೇಬ್ರ ಹತ್ರ ಸತತ ಸಂಪರ್ಕದಲ್ಲಿದ್ದು ಇವತ್ತು ಹೀಗಾಗಿದೆ, ನಮ್ಮ ವಾರ್ಡ್ ಹೆಸರು ಬದಲಾಗತ್ತೆ ಅಂತ ನಮ್ಗೆ ಪದೇ ಪದೇ ಮಾಹಿತಿ ಕೊಡ್ತಿದ್ರು. ನಾವು ಖುಷಿಯಾಗಿದ್ವಿ. ಅವ್ರು ಹೇಳಿದ ರೀತಿ ಬದಲಾಯಿತು. ಏನು ವಾರ್ಡ್ 1 ಕೆಂಪೇಗೌಡ ವಾರ್ಡ್ ಅಂತನೋ, ನಮ್ಮ ಇನ್ನೊಂದು ವಾರ್ಡನ್ನ ಚೌಡೇಶ್ವರಿ ವಾರ್ಡ್ ಅಂತನೂ ಮಾಡಿದ್ರು. ಅದು ನಮ್ಮ ದುರದೃಷ್ಟ, ಆಕಾಶ್ ವಾರ್ಡನ್ನ ಬದಲಾಯಿಸ್ತಿಲ್ಲ. ಯಾಕೆ ಬದಲಾಯಿಸ್ತಿಲ್ಲ? ಕಾಂಗ್ರೆಸ್ ಅವ್ರು ಕೊಟ್ಟಿದ್ರಲ್ಲ, ಇದ್ರ ಮಾರ್ತಿನಗರ ವಾರ್ಡ್ ಮಾಡ್ರಿ ಅಂತ ಹೇಳಿ ಹೇಳ್ತಾರಲ್ಲ, 3 ವಾರ್ಡನ್ನ ಚೇಂಜ್ ಮಾಡಿಸ್ತೀವಿ, ಮಾರ್ತಿನಗರ ವಾರ್ಡ್ ಯಾಕೆ ಚೇಂಜ್ ಆಗಲಿಲ್ಲ? ಅವ್ರ ಕೈಲೂ ಆಗಲಿಲ್ಲ. ಕಾರಣ ಏನು ಅಂತಂದ್ರೆ, ಈ ಮೊದಲೇ ಇಟ್ಬಿಟ್ಟಿದ್ರಲ್ಲ ನಾವು ಇವರು ಆಕಾಶ್ ವಾರ್ಡ್ ಅಂತ, ಅದನ್ನ ನಾವು ತಪ್ಪಾಗಿಟ್ಟಿಲ್ಲ ಅಂತೇಳಿ ಸಮರ್ಥನೆ ಮಾಡಿಸ್ಕೊಳ್ಳೋಕೋಸ್ಕರ ಅವರು ಏರೋ ಸಿಟಿ ಅಂತ ಇಟ್ರು. ಯಾಕೆ ಏರೋ ಸಿಟಿ ಯಾಕೆ ಬೇಕಾಗಿತ್ತು? ನಮಗೆ 1969ರಲ್ಲಿ ಪ್ರಾರಂಭವಾದಂಥ ಮಾರ್ತಿನಗರ ಹೆಸರಿಡಬಹುದಾಗಿತ್ತು. ಅನಾದಿ ಕಾಲದಿಂದಲೂ ಇರುವಂಥ ಬೆಂಗಾದ ಹೆಸರಿಡಬಹುದಾಗಿತ್ತು. ಏರೋ ಸಿಟಿಗೂ ನಮ್ಗೆ ಏನು ಸಂಬಂಧ ಇದೆ? ನಮ್ಮ ವಾರ್ಡ್ಗೂ ಸೇರಲ್ಲ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.